ಕ್ರಿಕೆಟ್ ಆಡ್ಸ್ಬೇಕು ಹುಟ್ಟಿದವ್ರ ಪ್ರಯತ್ನ ಅಂತ ಯಾಕೆ ಅನ್ಕೊಂಡ್ರಿ? ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರು ನಮ್ಗೆ ಹುಟ್ಟುಹಬ್ಬಕ್ಕೆ ಆಶಿಸ್ತಿದ್ದೀರಾ, ದಯವಿಟ್ಟು ಧನ್ಯವಾದಗಳು ಪ್ರತಿಯೊಬ್ಬರು. ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದ ತುಂಬಾ ಆಸಕ್ತಿ ಇದೆ. ಪ್ರತಿಯೊಬ್ಬ ಹುಡುಗರುಗಳು ಹಾಳಾಗಬಾರ್ದು, ಬೇರೆ ದಾರಿ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಕ್ರಿಕೆಟ್ ಆಡ್ಲಿ ಅನ್ನೋ ಒಂದೇ ಕಾರಣಕ್ಕೆ ಕ್ರಿಕೆಟ್ ಇಂದ 4 ಜನ ಬೆಳಕು ಬರ್ಬೋದು, 4 ಜನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೋದು. ಆ ಕಾರಣಕ್ಕೆ ಅದಕ್ಕೆ ಉತ್ತೇಜನ ಕೊಡ್ತಾ ನನ್ನ ಕೈಲಾಗಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಸರ್. ಫೇವರಿಟ್ ಇವರು ಯಾರು ಸರ್ ಕ್ರಿಕೆಟ್ ಆಡೋದು? ಚಿಕ್ಕ ವಯಸ್ಸಿಂದ ನಾಡ್ಕೊಂಡ್ ಬಂದಿದ್ದೀನಿ. ಫೇವ್ರೇಟ್ ಆದ್ರೆ ಪ್ರತಿಯೊಬ್ಬರು ಇಂಡಿಯಾ ಟೀಮಲ್ಲಿ ಯಾರೋ ಪ್ರತಿಯೊಬ್ಬರು ನನ್ನ ಫೇವ್ರೇಟ್. ಯಾಕಂದ್ರೆ ಒಬ್ರು ಬೌಲರ್ ಮಾಡ್ಬೋದು, ಒಬ್ರು ಫೀಲ್ಡಿಂಗ್ ಮಾಡ್ಬೋದು, ಒಬ್ರು ಬ್ಯಾಟಿಂಗ್ ಮಾಡ್ಬೋದು. ಒಬ್ಬರು ಅಂತ ಹೇಳಕ್ ಹೋಗಲ್ಲ, ನಮ್ಮ ಟೀಮಲ್ಲಿ ಆಡೋ ಪ್ರತಿಯೊಬ್ಬರು ನನ್ನ ಫೇವ್ರೇಟ್. ಅದರಲ್ಲಿ ಸೆಪರೇಟ್ ಅಂತ ಯಾರು ಇಲ್ಲ, ಪ್ರತಿಯೊಬ್ಬರು ನನ್ನ ಫೇವ್ರೇಟ್. ನಾವು ಒಬ್ಬರು ಹೀರೋ ಅಂತ ಬಂದ್ರೆ ಹಳೆ ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್, ಪ್ರೆಸೆಂಟ್ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರು. ಸರ್, ಅವ್ರಿಗೆ ಏನಾದ್ರು ಬಹುಮಾನ ಏನೋ ಇಟ್ಟಿದ್ದೀರಾ ಯಾರಿಗೆ? ಕ್ರಿಕೆಟ್ ಆಡೋರಿಗೆ? ಕ್ರಿಕೆಟ್ ಆಡೋರು ನಮ್ಮ ಕಡೆಯಿಂದ ಚಿಕ್ಕದ ಬಹುಮಾನ, ಅದು ಹೇಳೋದ ಅವಶ್ಯಕತೆ ಇಲ್ಲ ಸರ್, ಬೇಡ. ಅದು ನಮ್ಮ ಕೈಲಾಗಿ ಎಷ್ಟು ತಂಡ ಆಡ್ತಿದ್ದಾರೆ? 6 ತಂಡ ಆಗ್ತಿದ್ದಾರೆ. ಯಾವ ತಂಡ ಅಂತ ನಾವು ತಿಳಿಸ್ಬೋದಾ ಸರ್? ಅವರೊಂದೇ ಟೀಮ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಒಟ್ಟು ಆ ಟೀಮ್ ಮಾಡ್ತಿದ್ದಾರೆ. ಬರ್ಡೇ ಪ್ರಯುಕ್ತ ಇದೇ ಫಸ್ಟ್ ಇಲ್ಲ ಇನ್ನು ಏನೇನ್ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ರಿ? ವರ್ಷ ಏನೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರಿ? ಬರ್ಡೇ ಪ್ರಯುಕ್ತ ಅದನ್ನ ಹೇಳೋದು ಚೆನ್ನಾಗಿಲ್ಲ ಅನ್ಕೋತೀನಿ. ಅದು ನಮ್ಮನೆ ಇಲ್ಲಿ ಬೇಡ. ಅದು ಯಾಕಂದ್ರೆ ಮಾಡೋದನ್ನ ಯಾವತ್ತು ಹೇಳ್ಕೊಬಾರ್ದಂತೆ, ಬಲ್ಗೈಲಿ ಮಾಡಿ ಎಡಗೈ ಗೊತ್ತಾಗ್ಬಾರ್ದಂತೆ, ಬೇಡ. ಅದು ಹೇಳ್ಕೊಳ್ಳೋದು ಚೆನ್ನಾಗಿರೋದು ನಮ್ ಕೈಲೇ. ನಾವು ಇದು ವಿಚಾರ ನಮ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಿಲ್ಲ, ಆದ್ರೂ ಬಂದು ಆಶಿಸ್ತೀರಾ. ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮ್ಯಾಚ್ ಆಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಪ್ರತಿಯೊಬ್ಬರು ಚೆನ್ನಾಗಿ ಆಡ್ರಿ, ನಗ್ತಾ ಕಿತ್ತಾಡ್ಕೋಬೇಡ್ರಿ. ಆಟ ತರ ಮಾತ್ರ ಆಟ ಆಡಿ, ಪರ್ಸನಲ್ ಯಾರು ತಗೋಬೇಡಿ. ಯಾವತ್ತು ಕ್ರೀಡೆಗೆ ಸಹಕರಿಸಿ. ಸರ್, ಸಮಾಜ ಸೇವೆ ಅಂತ ಏನೇನ್ ಮಾಡ್ತಾ ಇದ್ದೀರಾ ಸರ್? ಏನಲ್ಲ ಸರ್, ನಾವು ನಮ್ಗೆ ಏನಾದ್ರು ಸಣ್ಣ ಪುಟ್ಟದ ಏನೋ ಮಾಡ್ತೀವಿ ಅಷ್ಟೇ ಸರ್. ಸರ್, ಹುಟ್ಟೋಕ ಅಂತ ತಕ್ಷಣ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಮನ್ಸಲ್ಲಿ ಇರುತ್ತೆ. ಹಾ. ನೀವೇನ್ ಸಮಾಜಕ್ಕೆ ಕೊಡುಗೆ ಕೊಡ್ಬೇಕು ಅನ್ಕೊಂಡಿದ್ರೆ ಅದು ನೀವೇ ಏನಾದ್ರು ಹೊಸದಾಗಿ ಸಮಾಜಕ್ಕೆ ಕೊಡುಗೆ ಕೊಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಮ್ಯಾಮ್. ಆದ್ರೂ ನಮ್ಗೆ ಏನಾಗುತ್ತೆ, ನಮ್ಗೆ ಭಗವಂತ ಏನ್ ಕೊಟ್ಟಿದ್ದಾನೋ ಚಿಕ್ಕದಾಗಿದ್ದೋ ನಮ್ ಕೈಲಾಗಿ ಸಹಾಯ ನಾವು ಮಾಡ್ತೀವಿ. ದೊಡ್ಡ ವ್ಯಕ್ತಿ ನಮ್ಮಲ್ಲ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.